ಮಗ ಏನೋ ವೇದಾಂತಿ, ಅಪ್ಪ ಬಂದ್ಬಿಟ್ಟು ಇಲ್ಲಿ ಸಿದ್ಧಾಂತಿ. ಅಂದ್ರೆ ನಾನ್ ಮಾತಾಡಕ್ ಬಂದಿರೋದು ಇಲ್ಲಿ ದುಲ್ಕರ್ ಸಲ್ಮಾನ್ ಮತ್ತೆ ಮಮ್ಮೂಟಿ ಬಗ್ಗೆ. ಇಲ್ಲಿ ಮಗ ದುಲ್ಕರ್ ಸಲ್ಮಾನ್ ಸೀತಾರಾಮ, ಲಕ್ಕಿ ಭಾಸ್ಕರ್ ಇಂಥ ಕಲ್ಟ್ ಕ್ಲಾಸಿಕ್ ಸಿನಿಮಾನ ತೆಗೆತಿದ್ರೆ, ಇಲ್ಲಿ ತಂದೆ ಬಂದ್ಬಿಟ್ಟು ಹಾರರ್ ಥ್ರಿಲ್ಲರು, ಮಿಸ್ಟ್ರಿ ಥ್ರಿಲ್ಲರು, ಕ್ರೈಮ್ ಥ್ರಿಲ್ಲರು ಈ ತರ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ. ಒಟ್ನಲ್ಲಿ ಇಬ್ರು ಕೂಡ ಒಳ್ಳೆ ಸ್ಟಾರ್ಡಮ್ ಅಲ್ಲಿ ಇದ್ದಾರೆ ಮಲಯಾಳಂ ಅಲ್ಲಿ. ಈಗ ನಾನಿಲ್ಲಿ ಮಾತಾಡಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಮಮ್ಮೂಟಿ ಅವರ ಸಿನಿಮಾ ರೀಸೆಂಟ್ ಆಗಿ ಒಂದು ರಿಲೀಸ್ ಆಯ್ತು. ಥಿಯೇಟರ್ ನಲ್ಲಿ ಚೆನ್ನಾಗೆ ಇಟ್ಟಾಯ್ತು. ಈಗ OTT ನಲ್ಲಿ ಬಂದ್ಬಿಟ್ಟು ಏನೋ ಸದ್ದು ಮಾಡ್ತಾ ಇದ್ದೆ. ಆ ಒಂದು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಕಾಲಂ ಕಾವಾಲ್ ಈ ಒಂದು ಸಿನಿಮಾನ ನಾನು ನೋಡಿದೆ. ಪ್ರೆಸೆಂಟ್ ಸೋನಿ ಲಿವ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ ಬರ್ರಿ. ನಾನು ಇರೋ ತರ ಮಾತಾಡ್ತೀನಿ, ಯಾವುದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಲಂ ಕಾವಾಲ್ ಇದೊಂದು ಥ್ರಿಲ್ಲರ್ ಮೂವಿ. 2 ಗಂಟೆ 17 ನಿಮಿಷ ಇದೆ. ನಿಜವಾಗ್ಲೂ ಸೆಂಟ್ರಲ್ಲಿ ಸ್ವಲ್ಪ ಬೋರಿಂಗ್ ಎಲಿಮೆಂಟ್ಸ್ ಇದನ್ನು ಕೂಡ ಸಿನಿಮಾ ಒಂದು ರೇಂಜ್ಗೆ ಅಟ್ರಾಕ್ಟ್ ಮಾಡುತ್ತೆ, ಅಂದ್ರೆ ಜನನ ಹಿಡಿದಿಟ್ಕೊಳ್ಳುತ್ತೆ. ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಅಂದ್ರೆ ಇಲ್ಲಿ ಸೈಕೋನೇ ಮೇನ್ ಕ್ಯಾರೆಕ್ಟ್ರು. ಇಂಥ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನ ಮಮ್ಮೂಟಿ ಅವರು ಮಾಡಿರೋದಕ್ಕೆ ಸ್ವಲ್ಪ ಅವರ ಗಟ್ಸ್ಗೆ ಮೆಚ್ಕೊಬೇಕು. ಅದು ಕೂಡ 70+ ಏಜ್ ಅಲ್ಲಿ ಇಂಥ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಮೆಚ್ಕೊಳ್ಳೇಬೇಕು ಅವ್ರನ್ನ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಸೈಕೋ ವಿಲನ್ ಅಥವಾ ಹೀರೋ ಏನಾದ್ರು ಅಂದ್ಕೊಡ್ರಿ, ಒಟ್ಟಿಗೆ ನಮ್ಮ ಮಮ್ಮೂಟಿ ಇದಾರಲ್ಲ, ಇಲ್ಲೊಬ್ಬ ಸೈಕೋ ತರ. ಅವನೇನ್ ಮಾಡ್ತಾನೆ ಅಂದ್ರೆ, ಮದ್ವೆ ಆಗಿ ಡೈವರ್ಸ್ ಆಗಿ ಅಥವಾ ಗಂಡ ಸತ್ತೋಗಿರೋ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿ ಅವ್ರ ಜೊತೆ ಇದ್ದು ಅವ್ರನ್ನ ಸಾಯಿಸ್ಕೊಂಡ್ ಬರ್ತಾ ಇದ್ದಾನೆ. ಇಂಥ ಒಂದು ಕೇಸ್ನ ಯಾವ ತರ ಸಾಲ್ವ್ ಮಾಡ್ತಾರೆ ಬೇರೆ ಆಫೀಸರ್ಸು, ಯಾವ ಥರ ಪ್ರೀ ಪ್ಲಾನ್ ಮಾಡಿಕೊಂಡು ಕಾನೂನು ಕೈಗೆ ಸಿಗದಂಗೆ ಕ್ರೈಮ್ನ ಮಾಡ್ತಾನೆ, ಎಲ್ಲನೂ ಕೂಡ ನಾವು ಸಿನಿಮಾ ನೋಡೇ ತಿಳ್ಕೊಬೇಕು. ನಿಜವಾಗ್ಲೂ ರೈಟಿಂಗಲ್ಲೇ ಆಗಲಿ ಸಖತ್ ಬ್ರಿಲಿಯಂಟ್ ಆಗಿ ಬರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಸಿನಿಮಾ ಇರೋದು ಗ್ರೌಂಡೆಡ್ ಲೆವೆಲಲ್ಲಿ, ಅದು ಕೂಡ ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಮಮ್ಮೂಟಿ ಅವರ ಆ್ಯಕ್ಟಿಂಗು ಆ್ಯಸ್ ಯೂಶುವಲ್ ಸಖತ್ತಾಗಿದೆ. ಇನ್ನು ಗುಡ್ಲುಗುಬ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿರೋ ಆಫೀಸರು, ಅವರ ಕ್ಯಾರೆಕ್ಟರ್ ಕೂಡ ತುಂಬ ಸಖತ್ತಾಗಿ ಬಂದಿದೆ. ನಿಜವಾಗ್ಲೂ ಕೂಡ 2 ಕಡೆ ಬ್ರಿಲಿಯಂಟ್ ರೈಟಿಂಗ್ ಅಂತ ಹೇಳ್ಬೋದು. ಬಟ್ ಅಲ್ಲಲ್ಲಿ ಸ್ವಲ್ಪ ಪೂರ್ ರೈಟಿಂಗ್ ಇದೆ. ಅಂದ್ರೆ ಸ್ಕ್ರೀನ್ ಪ್ಲೇನಲ್ಲಿ ಸ್ವಲ್ಪ ಬೋರ್ ಹೊಡ್ಸುತ್ತೆ, ಅದರಲ್ಲೂ ಮಿಡಲ್ ಅಲ್ಲಿ ಸ್ವಲ್ಪ ಬೋರ್ ಹೊಡ್ಸುತ್ತೆ. ಬಟ್ ನಮ್ಮ ಹೀರೋ ಅಂದ್ರೆ ಸೈಕೋ ಇಲ್ಲಿ 2-3 ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡೋದು, ಕಾನೂನು ಕೈಗೆ ಸಿಕ್ಕಾಕೋತಾ ಇದ್ದೀನಿ ಅನ್ನುವಾಗ ತಪ್ಪಿಸ್ಕೊಳ್ಳೋದಕ್ಕೆ ಮಾಡೋ ಪ್ಲಾನ್ಗಳು ಎಲ್ಲಾನು ಕೂಡ ಸಖತ್ ಡಿಫ್ರೆಂಟ್ ಆಗಿದ್ದಾವೆ. ಅವು ಸಖತ್ ಅಟ್ರಾಕ್ಟ್ ಮಾಡ್ತವೆ. ಸಿನಿಮಾ ಒಂದೊಳ್ಳೆ ಥ್ರಿಲ್ಲರ್ ಫೀಲಿಂಗ್ ಅಂತೂ ನನಗೆ ಕೊಡ್ತು. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಯಾವ ಥರ ಬರ್ತಾ ಇದೆ ಅನ್ನೋದನ್ನು ಕೂಡ ನೀವು ತಿಳಿಸ್ತಾ ಇರ್ರಿ. ನಂದು ಯಾವುದಾದ್ರೂ ಮಿಸ್ಟೇಕ್ ಇದ್ರೆ ನಾನು ಸರಿ ಮಾಡ್ಕೊತಾ ಇರ್ತೀನಿ. ಇನ್ನು ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಸಿನಿಮಾ ತಕ್ಕನಾಗೆ ಇದೆ. ಸಿನಿಮಾ ಮಾತ್ರ ತುಂಬ ಎಂಗೇಜ್ ಮಾಡುತ್ತೆ. ಸೋನಿ ಲಿವ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ನೋಡಿ ನಿಮಗೂ ಕೂಡ ಇಷ್ಟ ಆಗಬಹುದು. ಇದಾಗಿತ್ತು ನನ್ನ ಒಂದು ರಿವ್ಯೂ. ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ. ನಾನು ಇಂಥ ಒಳ್ಳೊಳ್ಳೆ ವಿಷಯ ಜೊತೆಗೆ ನಿಮ್ಮ ಮುಂದಕ್ಕೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರ್ರಿ. ನನ್ನ ಒಂದು ವಿಡಿಯೋಗೆ ಲೈಕ್ ಹಾಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನ ಮಾಡಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಸೇಮ್ ಥಿಂಗು, ನನ್ನ ಪೇಜ್ನ ಫಾಲೋ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಈ ಒಂದು ಸಿನಿಮಾ ಬಗ್ಗೆ ಬೇರೆಯವ್ರಿಗೂ ತಿಳಿಸ್ಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಾನು ನಿಮ್ಗೆ ಆ್ಯಸ್ ಯೂಶುವಲ್ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.